ಬಹುಶಃ ಜೆ ಡಿ ಎಸ್ ನಾಯಕರುಗಳಿಗೆ ಕೋಪ ಇದ್ದರೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇನಾದರೂ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಮಾಡಿದರೆ ಅಲ್ಲಿಗೆ ರಾಜಕೀಯ ವಲಯದ ಪ್ರಕಾರ ಜೆ ಡಿ ಎಸ್ ವಲಯದ ಪ್ರಕಾರ ಅಲ್ಲಿಗೆ ಜೆ ಡಿ ಎಸ್ ಮುಗಿದೋಗುತ್ತೆ. ಯಾಕಂದರೆ ಸುತಾರಾಮ್ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ನೋಡೋದಕ್ಕೆ ಅದರ ಹಿರಿಯರು ರೆಡಿ ಇಲ್ಲ, ಅವರ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ದೇವೇಗೌಡರು ಓಕೆ, ಏನಿದ್ರು ನಡೆಯುತ್ತೆ, ಕುಮಾರಸ್ವಾಮಿ ಕೂಡ ಓಕೆ. ಈಗ ನೀವು ನಿಖಿಲ್ ಕುಮಾರಸ್ವಾಮಿಯನ್ನು ಮೂರು ಸಲ ಸೋತ ನಂತರ ಕೂಡ ನೀವು ಅವರನ್ನು ರಾಜ್ಯಾಧ್ಯಕ್ಷ ಮಾಡ್ತೀರಿ, ಅವರ ಕೈಗಳಿಗೆ ನಾವು ಕೈ ಕಟ್ಟಿ ಕೂತ್ಕೋಬೇಕು, ರೆಡಿ ಇಲ್ಲ. ನಿಖಿಲ್ಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋ ವಿಚಾರ, ನಿಖಿಲ್ಗೆ ಪಟ್ಟ ಕಟ್ಟಲು ಪಕ್ಷದಲ್ಲೇ ತೀವ್ರ ಅಸಮಾಧಾನ ಇದೆ. ಯಾಕಂದರೆ ನಿಖಿಲ್ಗೆ ರಾಜಕೀಯದಲ್ಲಿ ಹೆಚ್ಚು ಅನುಭವ ಇಲ್ಲ, ಚೆನ್ನಾಗಿ ಮಾತಾಡ್ತಾರೆ, ಸುಧಾರಿಸಿದ್ದಾರೆ, ಆದರೆ ಇನ್ನೂ ಒಂದು 10 ವರ್ಷ ಬೇಕು ಅವರಿಗೆ, ಅಂದರೆ ಅಧ್ಯಕ್ಷ ಆಗುವಂಥದ್ದಿದ್ದರೆ. ನೀವು ಅಲ್ಲಿ ಆ ಕಡೆ ಬಿ ಜೆ ಪಿಯಲ್ಲೂ ಕೂಡ ನೋಡಿದಿರಿ, ಸಮುದಾಯದ ದೊಡ್ಡ ಬೆಂಬಲ ಇರಬಹುದು ವಿಜೇಂದ್ರ ಅವರಿಗೆ, ಆದರೆ ಪಕ್ಷದ ಶಾಸಕರನ್ನು ಅಥವಾ ಪಕ್ಷದ ಎಲ್ಲ ನಾಯಕರನ್ನು ಜೊತೆಯಾಗಿ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಬಿಕಾಸ್ ಯಡಿಯೂರಪ್ಪನ ಮಗ ಯಡಿಯೂರಪ್ಪನ ಮಗನೇ. ಹಾಗೆಯೇ ದೇವೇಗೌಡರೇ, ಕುಮಾರಸ್ವಾಮಿನೇ. ನಿಖಿಲ್ ಕುಮಾರಸ್ವಾಮಿ ಆ ಚಾರ್ಮಿಗೆ ಇನ್ನೂ ಬಂದಿಲ್ಲ, ಟೈಮ್ ಇದೆ. ನಿಖಿಲ್ ಕೈ ಕೆಳಗೆ ಕೆಲಸ ಮಾಡಲು ಕೆಲವರು ಒಪ್ತಾ ಇಲ್ಲ. ಯಾರೆಲ್ಲ ಒಪ್ತಾ ಇಲ್ಲ? ಅವರು ಹೇಳೋ ಪ್ರಕಾರ ನಿಖಿಲ್ ರಾಜ್ಯಾಧ್ಯಕ್ಷ ಆದರೆ ಕುಟುಂಬ ರಾಜಕೀಯದ ಹಣೆಪಟ್ಟಿ ಮತ್ತೆ ಉಳಿಯುತ್ತೆ. ಹಾಗಾಗಿ ಪಕ್ಷದ ಸಂಘಟನೆಗೆ ದಳಪತಿಗಳು ಒಂದು ಹೊಸ ಸೂತ್ರ ಬಿಟ್ಟಿದ್ದಾರೆ. ಅವ್ರಿಗೂ ಗೊತ್ತಿದೆ ಹಿಂಗೆ ಮಾಡಿದ್ರೆ ಆಗಲ್ಲ. ಜಿ ಟಿ ದೇವೇಗೌಡರಿಗೊಂದು ಬೇಸರ ಇದೆ. ನಾನು ಅವ್ರಿಗೆ ಜಿ ಟಿ ದೇವೇಗೌಡರು ಮತ್ತು ಜಿ ಟಿ ದೇವೇಗೌಡರ ಮಗ ಜಿ ಡಿ ಹರೀಶ್ ಹುಣಸೂರಿಂದ ಗೆದ್ದಿದ್ದಾರೆ ಮತ್ತು ಚಾಮುಂಡೇಶ್ವರಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ ಬನ್ನಿ ಅಂತೇಳಿ ಸಿದ್ದರಾಮಯ್ಯ ಕರೆದಿದ್ರು. ಒಂದು ವೇಳೆ ಕಾಂಗ್ರೆಸ್ಗೆ ಹೋಗಿದ್ದರೆ ಖಂಡಿತವಾಗಲೂ ಜಿ ಟಿ ದೇವೇಗೌಡರು ಈಗ ಏನು ಮಂತ್ರಿಯಾಗಿರ್ತಾಯಿದ್ರು. ಜಿ ಟಿ ಹರೀಶ್ ಅವರಿಗೆ ಲಕ್ಷ್ಮಣ ಬದಲಿಗೆ ಮೈಸೂರು ಟಿಕೆಟ್ ಸಿಗ್ತಾಯಿತ್ತು ಕಾಂಗ್ರೆಸ್ನಿಂದ. ಎರಡು ಮಾತೇ ಇಲ್ಲ ಅದರಲ್ಲಿ. ಜೆ ಡಿ ಎಸ್ ಅಲ್ಲಿದ್ದು ಏನು ಪ್ರಯೋಜನ? ಜಿ ಟಿ ದೇವೇಗೌಡರಿಗೆ ಆಲೋಚನೆ ಮಾಡೋದಿದ್ರೆ ಯಾವುದೇ ಸ್ಥಾನಮಾನ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಏನು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ಸ್ಥಾನ ನಮಗೆ ಕೊಡಿ ಅಂಥೇಳಿ ಅವರು ಒಂದು ಆಸೆ ಇದೆ, ಕೇಳ್ತಾ ಇಲ್ಲ. ಅಂದರೆ ಈಗ ಹೇಗೆ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಜೆ ಡಿ ಎಸ್ನ ಸ್ಥಾನ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಜಿ ಟಿ ದೇವೇಗೌಡರಿಗೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ನೀಡೋದು ಡೌಟ್ ಇದೆಯಂತೆ. ಕೊಟ್ಟರೆ ಜಿ ಟಿ ಡಿ ಖುಷಿಯಾಗ್ತಾರೆ, ವಿಧಾನಸಭೆಯಲ್ಲೇ ಇರ್ತಾರೆ, ಜೆ ಡಿ ಎಸ್ ಬಿಟ್ಟು ಹೋಗೋದಿಲ್ಲ. ಕೊಡ್ತಾರ ಜೆ ಡಿ ಎಸ್, ಕೊಡ್ತಾರ ದೇವೇಗೌಡರು, ಕೊಡ್ತಾರ ಕುಮಾರಸ್ವಾಮಿ, ಗೊತ್ತಿಲ್ಲ. ಇನ್ನು ಕುರುಬ ನಾಯಕ ಬಂಡೆಪ್ಪ ಕಾಶೆಂಪೂರ್ ಅವರು ಮಂತ್ರಿ ಕೂಡ ಆಗಿದ್ದರು. ಬೀದರ್ನಲ್ಲಿ ಪಾಪ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಆ ಭಾಗದಲ್ಲಿ ಒಂದು ಜೆ ಡಿ ಎಸ್ನ ಒಂದು ಯಾವುದಾದ್ರೂ ಒಂದು ಹಸಿರು ಕಲರ್ ಕಾಣ್ತಾ ಇದ್ದಂದರೆ ಬಂಡೆಪ್ಪ ಕಾಶೆಂಪೂರ್. ಅವ್ರಿಗೂ ಏನೂ ಇಲ್ಲ. ಅವರು ಹೇಳ್ತಾರೆ ನಮ್ಮನ್ನು ರಾಜ್ಯಾಧ್ಯಕ್ಷ ಮಾಡಿ. ಅವ್ರು ಕೇಳ್ತಾ ಇಲ್ಲ, ಆಸೆ ಇದೆ, ನಮ್ಮನ್ನು ರಾಜ್ಯಾಧ್ಯಕ್ಷ ಮಾಡಿ. ಇನ್ನು ಸುರೇಶ್ ಬಾಬು ತುಮಕೂರು ಚಿಕ್ಕನಾಯಕನಹಳ್ಳಿ, ಅವರನ್ನು ಕೋರ್ ಕಮಿಟಿ ಅಧ್ಯಕ್ಷ ಮಾಡಿ. ಆಯಿತು, ನಿಖಿಲ್ ಕುಮಾರಸ್ವಾಮಿಗೆ ಕೊಡಬಾರ್ದು ಅಂತೇನೂ ಅಲ್ಲ. ಬಂಡೆಪ್ಪ ಕಾಶೆಂಪೂರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಾರ್ಯಾಧ್ಯಕ್ಷ ಸ್ಥಾನ ಮಾಡಿ. ಆಗ ಒಂದು ರೀತಿಯಲ್ಲಿ ಆ ಹುಡುಗ ಕೂಡ ಒಂದು ಬೆಳವಣಿಗೆ ಕಾಣ್ತಾನೆ. ಈ ಹೊಣೆ ಅಂದರೆ ಶಾಸಕಾಂಗ ಪಕ್ಷದ ಸ್ಥಾನ ಜಿ ಟಿ ದೇವೇಗೌಡರಿಗೆ, ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಬಂಡೆಪ್ಪ ಕಾಶೆಂಪೂರ್ ಅವರಿಗೆ, ಆಮೇಲೆ ಏನು ಇವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಸುರೇಶ್ ಬಾಬು ಅವರಿಗೆ, ಕಾರ್ಯಾಧ್ಯಕ್ಷ ಸ್ಥಾನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ ಎಲ್ಲ ಜೆ ಡಿ ಎಸ್ನ ನಾಯಕರು ಖುಷಿ ಆಗ್ತಾರೆ, ಜೆ ಡಿ ಎಸ್ ಜಾಲಿ ಆಗತ್ತೆ. ನೀವು ನೆನಪಿಡಿ, ಬಹುಶಃ ಜೆ ಡಿ ಎಸ್ ನಾಯಕರುಗಳಿಗೆ ಕೋಪ ಇದ್ದರೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇನಾದರೂ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಮಾಡಿದರೆ ಅಲ್ಲಿಗೆ ರಾಜಕೀಯ ವಲಯದ ಪ್ರಕಾರ ಜೆ ಡಿ ಎಸ್ ವಲಯದ ಪ್ರಕಾರ ಅಲ್ಲಿಗೆ ಜೆ ಡಿ ಎಸ್ ಮುಗಿದೋಗುತ್ತೆ. ಯಾಕಂದರೆ ಸುತಾರಾಮ್ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ನೋಡೋದಕ್ಕೆ ಅದರ ಹಿರಿಯರು ರೆಡಿ ಇಲ್ಲ, ಅವರ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ದೇವೇಗೌಡರು ಓಕೆ, ಏನಿದ್ರು ನಡೆಯುತ್ತೆ, ಕುಮಾರಸ್ವಾಮಿ ಕೂಡ ಓಕೆ. ಈಗ ನೀವು ನಿಖಿಲ್ ಕುಮಾರಸ್ವಾಮಿಯನ್ನು ಮೂರು ಸಲ ಸೋತ ನಂತರ ಕೂಡ ನೀವು ಅವರನ್ನು ರಾಜ್ಯಾಧ್ಯಕ್ಷ ಮಾಡ್ತೀರಿ, ಅವರ ಕೈಗಳಿಗೆ ನಾವು ಕೈ ಕಟ್ಟಿ ಕೂತ್ಕೋಬೇಕು, ರೆಡಿ ಇಲ್ಲ. ನಿಖಿಲ್ಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋ ವಿಚಾರ, ನಿಖಿಲ್ಗೆ ಪಟ್ಟ ಕಟ್ಟಲು ಪಕ್ಷದಲ್ಲೇ ತೀವ್ರ ಅಸಮಾಧಾನ ಇದೆ.
ಯಾಕಂದರೆ ನಿಖಿಲ್ಗೆ ರಾಜಕೀಯದಲ್ಲಿ ಹೆಚ್ಚು ಅನುಭವ ಇಲ್ಲ, ಚೆನ್ನಾಗಿ ಮಾತಾಡ್ತಾರೆ, ಸುಧಾರಿಸಿದ್ದಾರೆ, ಆದರೆ ಇನ್ನೂ ಒಂದು 10 ವರ್ಷ ಬೇಕು ಅವರಿಗೆ. ಅಂದರೆ ಅಧ್ಯಕ್ಷ ಆಗುವಂಥದ್ದಿದ್ದರೆ ನೀವು ಅಲ್ಲಿ ಆ ಕಡೆ ಬಿ ಜೆ ಪಿಯಲ್ಲೂ ಕೂಡ ನೋಡಿದಿರಿ, ಸಮುದಾಯದ ದೊಡ್ಡ ಬೆಂಬಲ ಇರಬಹುದು ವಿಜೇಂದ್ರ ಅವರಿಗೆ, ಆದರೆ ಪಕ್ಷದ ಶಾಸಕರನ್ನು ಅಥವಾ ಪಕ್ಷದ ಎಲ್ಲ ನಾಯಕರನ್ನ ಜೊತೆಯಾಗಿ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಬಿಕಾಸ್ ಯಡಿಯೂರಪ್ಪ ಮಗ ಯಡಿಯೂರಪ್ಪನ ಮಗನೇ. ಹಾಗೆಯೇ ದೇವೇಗೌಡರೇ, ಕುಮಾರಸ್ವಾಮಿನೇ. ನಿಖಿಲ್ ಕುಮಾರಸ್ವಾಮಿ ಆ ಚಾರ್ಮಿಗೆ ಇನ್ನೂ ಬಂದಿಲ್ಲ, ಟೈಮ್ ಇದೆ. ನಿಖಿಲ್ ಕೈ ಕೆಳಗೆ ಕೆಲಸ ಮಾಡಲು ಕೆಲವರು ಒಪ್ತಾ ಇಲ್ಲ. ಯಾರೆಲ್ಲ ಒಪ್ತಾ ಇಲ್ಲ? ಅವರು ಹೇಳೋ ಪ್ರಕಾರ ನಿಖಿಲ್ ರಾಜ್ಯಾಧ್ಯಕ್ಷ ಆದರೆ ಕುಟುಂಬ ರಾಜಕೀಯದ ಹಣೆಪಟ್ಟಿ ಮತ್ತೆ ಉಳಿಯುತ್ತೆ. ಹಾಗಾಗಿ ಪಕ್ಷದ ಸಂಘಟನೆಗೆ ದಳಪತಿಗಳು ಒಂದು ಹೊಸ ಸೂತ್ರ ಬಿಟ್ಟಿದ್ದಾರೆ. ಅವ್ರಿಗೂ ಗೊತ್ತಿದೆ ಹಿಂಗೆ ಮಾಡಿದ್ರೆ ಆಗಲ್ಲ. ಜಿ ಟಿ ದೇವೇಗೌಡರಿಗೊಂದು ಬೇಸರ ಇದೆ. ನಾನು ಅವ್ರಿಗೆ ಜಿ ಟಿ ದೇವೇಗೌಡರು ಮತ್ತು ಜಿ ಟಿ ದೇವೇಗೌಡರ ಮಗ ಜಿ ಡಿ ಹರೀಶ್ ಹುಣಸೂರಿಂದ ಗೆದ್ದಿದ್ದಾರೆ ಮತ್ತು ಚಾಮುಂಡೇಶ್ವರಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ಗೆ ಬನ್ನಿ ಅಂತೇಳಿ ಸಿದ್ದರಾಮಯ್ಯ ಕರೆದಿದ್ರು. ಒಂದು ವೇಳೆ ಕಾಂಗ್ರೆಸ್ಗೆ ಹೋಗಿದ್ದರೆ ಖಂಡಿತವಾಗಲೂ ಜಿ ಟಿ ದೇವೇಗೌಡರು ಈಗ ಏನು ಮಂತ್ರಿಯಾಗಿರ್ತಾ ಇದ್ದರು. ಜಿ ಟಿ ಹರೀಶ್ ಅವರಿಗೆ ಲಕ್ಷ್ಮಣ ಬದಲಿಗೆ ಮೈಸೂರು ಟಿಕೆಟ್ ಸಿಗ್ತಾ ಇತ್ತು ಕಾಂಗ್ರೆಸ್ಸಿಂದ. ಎರಡು ಮಾತೇ ಇಲ್ಲ ಅದರಲ್ಲಿ. ಜೆ ಡಿ ಎಸ್ ಅಲ್ಲಿದ್ದು ಏನು ಪ್ರಯೋಜನ? ಜಿ ಟಿ ದೇವೇಗೌಡರಿಗೆ ಆಲೋಚನೆ ಮಾಡೋದಿದ್ರೆ ಯಾವುದೇ ಸ್ಥಾನಮಾನ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಏನು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ಸ್ಥಾನ ನಮಗೆ ಕೊಡಿ ಅಂಥೇಳಿ ಅವರು ಒಂದು ಆಸೆ ಇದೆ, ಕೇಳ್ತಾ ಇಲ್ಲ. ಅಂದರೆ ಈಗ ಹೇಗೆ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಜೆ ಡಿ ಎಸ್ನ ಸ್ಥಾನ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಜಿ ಟಿ ದೇವೇಗೌಡರಿಗೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ನೀಡೋದು ಡೌಟ್ ಇದೆಯಂತೆ. ಕೊಟ್ಟರೆ ಜಿ ಟಿ ಡಿ ಖುಷಿಯಾಗ್ತಾರೆ, ವಿಧಾನಸಭೆಯಲ್ಲೇ ಇರ್ತಾರೆ, ಜೆ ಡಿ ಎಸ್ ಬಿಟ್ಟು ಹೋಗೋದಿಲ್ಲ. ಕೊಡ್ತಾರ ಜೆ ಡಿ ಎಸ್, ಕೊಡ್ತಾರ ದೇವೇಗೌಡರು, ಕೊಡ್ತಾರ ಕುಮಾರಸ್ವಾಮಿ, ಗೊತ್ತಿಲ್ಲ. ಇನ್ನು ಕುರುಬ ನಾಯಕ ಬಂಡೆಪ್ಪ ಕಾಶೆಂಪೂರ್ ಅವರು ಮಂತ್ರಿ ಕೂಡ ಆಗಿದ್ದರು. ಬೀದರ್ನಲ್ಲಿ ಪಾಪ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಆ ಭಾಗದಲ್ಲಿ ಒಂದು ಜೆ ಡಿ ಎಸ್ನ ಒಂದು ಯಾವುದಾದ್ರೂ ಒಂದು ಹಸಿರು ಕಲರ್ ಕಾಣ್ತಾ ಇದ್ದಂದರೆ ಬಂಡೆಪ್ಪ ಕಾಶೆಂಪೂರ್. ಅವ್ರಿಗೂ ಏನೂ ಇಲ್ಲ. ಅವರು ಹೇಳ್ತಾರೆ ನಮ್ಮನ್ನು ರಾಜ್ಯಾಧ್ಯಕ್ಷ ಮಾಡಿ. ಅವ್ರು ಕೇಳ್ತಾ ಇಲ್ಲ, ಆಸೆ ಇದೆ, ನಮ್ಮನ್ನು ರಾಜ್ಯಾಧ್ಯಕ್ಷ ಮಾಡಿ. ಇನ್ನು ಸುರೇಶ್ ಬಾಬು ತುಮಕೂರು ಚಿಕ್ಕನಾಯಕನಹಳ್ಳಿ, ಅವರನ್ನು ಕೋರ್ ಕಮಿಟಿ ಅಧ್ಯಕ್ಷ ಮಾಡಿ. ಆಯಿತು, ನಿಖಿಲ್ ಕುಮಾರಸ್ವಾಮಿಗೆ ಕೊಡಬಾರ್ದು ಅಂತೇನೂ ಅಲ್ಲ. ಬಂಡೆಪ್ಪ ಕಾಶೆಂಪೂರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಾರ್ಯಾಧ್ಯಕ್ಷ ಸ್ಥಾನ ಮಾಡಿ. ಆಗ ಒಂದು ರೀತಿಯಲ್ಲಿ ಆ ಹುಡುಗ ಕೂಡ ಒಂದು ಬೆಳವಣಿಗೆ ಕಾಣ್ತಾನೆ. ಈ ಹೊಣೆ ಅಂದರೆ ಶಾಸಕಾಂಗ ಪಕ್ಷದ ಸ್ಥಾನ ಜಿ ಟಿ ದೇವೇಗೌಡರಿಗೆ, ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಬಂಡೆಪ್ಪ ಕಾಶೆಂಪೂರ್ ಅವರಿಗೆ, ಆಮೇಲೆ ಏನು ಇವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಸುರೇಶ್ ಬಾಬು ಅವರಿಗೆ, ಕಾರ್ಯಾಧ್ಯಕ್ಷ ಸ್ಥಾನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ ಎಲ್ಲ ಜೆ ಡಿ ಎಸ್ನ ನಾಯಕರು ಖುಷಿ ಆಗ್ತಾರೆ, ಜೆ ಡಿ ಎಸ್ ಜಾಲಿ ಆಗತ್ತೆ. ನೀವು ನೆನಪಿಡಿ, ಬಹುಶಃ ಜೆ ಡಿ ಎಸ್ ನಾಯಕರುಗಳಿಗೆ ಕೋಪ ಇದ್ದರೆ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇನಾದರೂ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಮಾಡಿದರೆ ಅಲ್ಲಿಗೆ ರಾಜಕೀಯ ವಲಯದ ಪ್ರಕಾರ, ಜೆ ಡಿ ಎಸ್ ವಲಯದ ಪ್ರಕಾರ ಅಲ್ಲಿಗೆ ಜೆ ಡಿ ಎಸ್ ಮುಗಿದೋಗುತ್ತೆ. ಯಾಕಂದರೆ ಸುತಾರಾಮ್ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ನೋಡೋದಕ್ಕೆ ಅದರ ಹಿರಿಯರು ರೆಡಿ ಇಲ್ಲ, ಅವರ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ದೇವೇಗೌಡರು ಓಕೆ, ಏನಿದ್ರು ನಡೆಯುತ್ತೆ, ಕುಮಾರಸ್ವಾಮಿ ಕೂಡ ಓಕೆ. ಈಗ ನೀವು ನಿಖಿಲ್ ಕುಮಾರಸ್ವಾಮಿಯನ್ನು ಮೂರು ಸಲ ಸೋತ ನಂತರ ಕೂಡ ನೀವು ಅವರನ್ನು ರಾಜ್ಯಾಧ್ಯಕ್ಷ ಮಾಡ್ತೀರಿ, ಅವರ ಕೈಗಳಿಗೆ ನಾವು ಕೈ ಕಟ್ಟಿ ಕೂತ್ಕೋಬೇಕು, ರೆಡಿ ಇಲ್ಲ. ನಿಖಿಲ್ಗೆ ಜೆ ಡಿ ಎಸ್